ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನ ಕೇಳುವುದಕ್ಕೆ ಕೂಡಿ ಬಂದಂತ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ನಾವೀ ಒಂದು ಸಮಯದಲ್ಲಿ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ನೋಡಿ, ಇಲ್ಲಿ ದೇವರು ಒಂದು ತೀರ್ಮಾನ ಮಾಡಿಕೊಡ್ತಾರೆ. ಈ ಸೃಷ್ಟಿಯನ್ನ ಉಂಟು ಮಾಡುವಾಗ ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆ ಬರೆದಾಗಿದ್ದಾಗ ದೇವರು ಪ್ರತಿಯೊಂದನ್ನ ಸಹ ತನ್ನ ಬಾಯಿ ಮಾತಿನಿಂದ ಉಂಟಾಗಲಿ 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 ಅಂತ ಹೇಳುವಾಗ ಎಲ್ಲವೂ ಉಂಟಾಯಿತು. ಆದ್ರೆ ಮನುಷ್ಯನನ್ನು ಮಾತ್ರ ಉಂಟಾಗಲಿ ಅಂತ ಹೇಳಲಿಲ್ಲ. ದೇವರು ವಾಕ್ಯ ಹೇಳ್ತದೆ, ಉಂಟು ಮಾಡೋಣ ಎಂಬುದಾಗಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ ದೇವರು ವಾಕ್ಯ ಇಲ್ಲಿ ಹೇಳ್ತದೆ. ಪ್ರಿಯ ದೇವ ಜನರೇ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಮನುಷ್ಯನನ್ನ ಉಂಟು ಮಾಡುವಾಗ ಯಾವ ರೀತಿ ಉಂಟು ಮಾಡಿದ್ರಿ ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕೋ ಪ್ರಾಣಿಯಾದನು. ನೋಡಿ, ದೇವ್ರು ಏನ್ ಮಾಡೋಣ, ಉಂಟು ಮಾಡೋಣ ಎಂಬುದಾಗಿ ಹೇಳುವಾಗ ಯಾವ ರೀತಿ ಉಂಟು ಮಾಡಿದೆ ಅಂತ ಹೇಳಿದ್ರೆ, ನೆಲದ ಮಣ್ಣನ್ನ ತೆಗೆದುಕೊಂಡು ಅದರಲ್ಲಿ ತನ್ನ ಸ್ವರೂಪವನ್ನ ತನ್ನ ಹೋಲಿಕೆಯನ್ನ ಮಾಡಿ ಅದಕ್ಕೆ ಜೀವ ಶ್ವಾಸವನ್ನ ಊದಿದ್ರಿ ಎಂಬುದಾಗಿ ನಾವು ನೋಡ್ತಿದ್ದೀವಿ. ಆಗ ಮನುಷ್ಯನು ಬದುಕುವಂತ ಜೀವಿ ಆದನು, ಬದುಕುವಂತ ವ್ಯಕ್ತಿ ಆದನು. ಪ್ರಿಯ ದೇವರ ಮಕ್ಕಳೇ, ನಾವು ಯಾವ ಸ್ವರೂಪದಲ್ಲಿದ್ದೀವಿ ಅಂತ ಹೇಳಿದ್ರೆ ದೇವರ ಸ್ವರೂಪದಲ್ಲಿದ್ದೀವಿ. ಯಾವ ರೂಪದಲ್ಲಿದ್ದೀವಿ ಅಂತ ಹೇಳಿದ್ರೆ, ಹೋಲಿಕೆಯಲ್ಲಿದ್ದೀವಿ ಅಂತ ಹೇಳಿದ್ರೆ ದೇವರ ಹೋಲಿಕೆಯಲ್ಲಿದ್ದೀವಿ. ಹಾಗಾದ್ರೆ ದೇವರು ನಾವ್ ಹೇಗಿದ್ದೀವೋ ಅದೇ ರೀತಿಯಾಗಿ ಆತನು ಇದ್ದಾನೆ, ಆತನು ಬೇರೆ ರೀತಿಯಲ್ಲಿ ಇಲ್ಲ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಮನುಷ್ಯನನ್ನ ದೇವರು ಯಾಕೆ ಉಂಟು ಮಾಡಿದನು ಅಂತ ಹೇಳುವುದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಇದೇ 1ನೇ ಅಧ್ಯಾಯ 6ನೇ ವಚನ ಮುಂದುವರಿತದೆ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ನೋಡಿ, ದೇವರು ಏನ್ ಮಾಡಿದ್ರೆ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ, ಆಕಾಶದಲ್ಲಿ ಆಡುವಂತ ಪಕ್ಷಿಗಳು, ಭೂಮಿ ಮೇಲೆ ಹರಿದಾಡುವಂತ ಕ್ರಿಮಿಕೀಟಗಳು, ನೀರಿನಲ್ಲಿ ಇರುವಂತಹ ಜೀವ ಜಂತುಗಳು, ಕಾಡುಗಳಲ್ಲಿ ಮೃಗಗಳು, ಪ್ರತಿಯೊಂದನ್ನ ಸೃಷ್ಟಿ ಮಾಡಿದಾಗ ಅದನ್ನ ಆಳಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದರ ಮೇಲೆ ದೊರೆತನ ಮಾಡ್ಲಿಕ್ಕೆ, ಅದನ್ನು ತನ್ನ ಹಿಡಿತದಲ್ಲಿ ಹಿಡ್ಕೊಳ್ಳಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆದುದರಿಂದ ದೇವರು ಏನ್ ಮಾಡಿದ ಅಂತ ಹೇಳಿದ್ರೆ, ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದನು. ಯಾಕೆ ಎಂಬುದಾಗಿ ನಾವು ನೋಡಿದ್ರೆ, ಅದರ ತಾನು ಸೃಷ್ಟಿ ಮಾಡಿದ ಎಲ್ಲಾ ಸೃಷ್ಟಿಗಳ ಮೇಲೆ ದೊರೆತನ ಮಾಡಲಿಕ್ಕೆ ಎಂಬುದಾಗಿ. ಒಂದು, ಯಾಕೆ ಮನುಷ್ಯನನ್ನು ಉಂಟು ಮಾಡಿದ ಅಂತ ಹೇಳಿದ್ರೆ, ತಾನು ಉಂಟು ಮಾಡಿದ ಸೃಷ್ಟಿ ಮೇಲೆ ದೊರೆತನ ಮಾಡಲಿಕ್ಕೆ ಆಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿದ್ರೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಿಗೆ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಈ 28ನೇ ವಚನದಲ್ಲಿ 3 ವಿಷಯ ಅಡಕವಾಗಿದೆ. ಒಂದು, ದೇವರು ಅವರನ್ನು ಆಶೀರ್ವದಿಸಿ ಹೇಳಿದ್ದೇನಂತ ಹೇಳಿದ್ರೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ನೋಡಿ, ಇವತ್ತು ಮನುಷ್ಯನನ್ನ ಗಂಡು ಹೆಣ್ಣಾಗಿ ಯಾಕೆ ದೇವರು ರೂಪಿಸಿದನು, ಸೃಷ್ಟಿಸಿದನು ಎಂಬುದಾಗಿ ನೋಡೋದಾದ್ರೆ, ನಾವು ಬಹು ಸಂತಾನವುಳ್ಳವರಾಗಬೇಕಂತೆ, ನಮ್ಮ ಸಂತಾನ ಅಭಿವೃದ್ಧಿ ಆಗಬೇಕಂತೆ, ನಾವು ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು ಎಂಬುದಾಗಿ ದೇವರು ನಮ್ಮನ್ನ ಉಂಟು ಮಾಡಿದನು. ದೇವರು ಆಸೆ, ಆತನ ಬಯಕೆ ಅದಾಗಿದೆ. ಎರಡನೇದಾಗಿ ನಾವು ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ ಅದೇ ವಚನದಲ್ಲಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಏನ್ ಮಾಡ್ಬೇಕು ನೀವು? ಭೂಮಿಯ ಪೂರ್ತಿ ಭೂಮಿ ಎಲ್ಲೇ ತನಕ ಅದೆಲ್ಲವನ್ನ ತುಂಬಿಕೊಳ್ಬೇಕು. ನಿನ್ನ ಸಂತಾನ ಅಭಿವೃದ್ಧಿಯಾಗಿ ಅದು ಪೂರ್ತಿ ತುಂಬಿಕೊಂಡು ಆ ಭೂಮಿಯನ್ನ ವಶ ಮಾಡ್ಕೊಳ್ಬೇಕು, ತಮ್ಮ ವಶ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಇವತ್ತು ಮನುಷ್ಯನು ವ್ಯವಸಾಯ ಮಾಡ್ಲಿಕ್ಕೆ ಭೂಮಿಯನ್ನು ಉಪಯೋಗಿಸ್ತಿದ್ದಾನೆ, ಗ್ರನೈಟ್ ತೆಗಿಲಿಕ್ಕಾಗಿ ಉಪಯೋಗಿಸ್ತಿದ್ದಾನೆ, ಅನೇಕ ಚಿನ್ನ ಬೆಳ್ಳಿ ಅದುರುಗಳನ್ನು ತೆಗಿಲಿಕ್ಕಾಗಿ ಭೂಮಿಯನ್ನು ಉಪಯೋಗಿಸ್ತಿದ್ದಾನೆ. ಭೂಮಿಯಲ್ಲಿ ತುಂಬಿಕೊಂಡು ಏನೆಲ್ಲಾ ಕಂಡಿಡಿದು ಅದನ್ನು ವಶಪಡಿಸಿಕೊಂಡು ಅದರಿಂದ ಅಭಿವೃದ್ಧಿ ಹೊಂದಬೇಕು, ಅದೆಲ್ಲ ಅಭಿವೃದ್ಧಿ ಹೊಂದ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಯಾಕೆ ದೇವರು ಮನುಷ್ಯನ ಉಂಟು ಮಾಡಿದ ಅಂತ ಹೇಳಿದ್ರೆ,
ಒಂದು ದೊರೆತನ ಮಾಡ್ಲಿಕ್ಕಾಗಿ, ಎರಡನೇದಾಗಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಲಿಕ್ಕಾಗಿ, ಮೂರನೇದಾಗಿ ದೇವ್ರು ಯಾಕೆ ಉಂಟು ಮಾಡಿದ ಅಂತ ಹೇಳಿದ್ರೆ ಅದನ್ನು ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡ್ಕೊಳ್ಳಿಕ್ಕೋಸ್ಕರ ಮನುಷ್ಯನನ್ನು ಉಂಟು ಮಾಡಿದನು. ಹಾಗಾದ್ರೆ ಇಡೀ ಸೃಷ್ಟಿಯ ಮೇಲೆ ದೇವರಿಗೆ ಬಿಟ್ರೆ ಎರಡನೇದಾಗಿ ಮನುಷ್ಯನಿಗೆ ಆ ದೊರೆತನ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಅದರ ಹಿಡಿತವನ್ನ ಮನುಷ್ಯನ ಕೈಗೆ ಕೊಟ್ಟಿದ್ದಾನೆ. ಅದ್ರ ದೊರೆತನವನ್ನ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದ್ರಿಂದಲೇ ಮನುಷ್ಯನನ್ನ ದೇವರ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದನು. ಯಾಕಂದ್ರೆ ತನ್ನ ಸೃಷ್ಟಿಯ ಮೇಲೆ ದೊರೆತನ ಮಾಡ್ಲಿಕ್ಕಾಗಿ. ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥದ್ದು ನಾವು ಈ ಭೂಮಿಯಲ್ಲಿ ತುಂಬಿಕೊಳ್ಳಲಿಕ್ಕಾಗಿ, ನಮ್ಮ ಸಂತಾನ ಹೆಚ್ಚಲಿಕ್ಕಾಗಿ, ನಾವು ದೊರೆತನ ಮಾಡ್ಲಿಕ್ಕಾಗಿ. ಆದ್ದರಿಂದ ನಮ್ಮನ್ನ ನಾವು ಒಪ್ಪಿಸಿಕೊಡುವ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಮ್ಮನ್ನ ನಿಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ತಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕಂತ ಹೇಳಿದ್ರೆ ನಾವು ಈ ಭೂಮಿಯಲ್ಲಿ ತುಂಬಿಕೊಂಡು ಇದನ್ನು ವಶಪಡಿಸಿಕೊಂಡು ದೇವರು ಇದ್ರ ಮೇಲೆ ದೊರೆತನ ಮಾಡಬೇಕೆಂದಾಗಿ ನೀವು ಕರ್ತನಿಗೆ ಈ ಭೂಮಿಯನ್ನು ಕೊಟ್ಟಿದ್ದೀರಿ. ಈ ಭೂಮಿಯಲ್ಲಿ ನಾವಿರುವಾಗ ನಮ್ಮನ್ನು ಹೆಚ್ಚಿಸು, ಆಶೀರ್ವದಿಸು. ಇದನ್ನು ತುಂಬಿಕೊಂಡು ಇದ್ರ ಮೇಲೆ ನಾವು ದೊರೆತನ ಮಾಡುವಂತೆ, ನಿನ್ನ ನಾಮ ಮಹಿಮೆ ಪಡಿಸುವಂತೆ, ನಿನಗಾಗಿ ಜೀವಿಸುವಂತ ಒಂದು ಜನಾಂಗವಾಗಿ ಇರುವಂತೆ ಕೃಪೆ ಮಾಡಿಂದ ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.